ಯಾವ್ದು ಹೆಸರು? ಧನಂಜಯ. ದಸರಾದು ದಸರಾನೇ ಅಲ್ಲ? ನೋಡಿ ದಸರಾನೇ ಇದು. ಧನಂಜಯ ನೋಡಿ ಹೆಂಗಿದ್ದಾನೆ ಬಲಿಷ್ಠವಾಗಿ. ನಮಸ್ಕಾರ, ಹೆಂಗದ್ರಿ? ಸೊ ನಾವೀಗ ದುಬಾರೆ ಬಂದ್ವಿ. ಎಲಿಫೆಂಟ್ ಕ್ಯಾಂಪ್ ಇಲ್ಲೈತಿ, ಟ್ರೈನಿಂಗ್ ಕ್ಯಾಂಪ್ ಐತಲ್ಲ ಅಲ್ಲಿ. ಸೊ ನಮಗದು ಗೂಗಲ್ ಮೋಸ ಮಾಡಿಬಿಡ್ತು ಮಗಂದು. ನಮಗೆ ಹೇಳ್ತು 4:00 ಹೋದ್ರೆ ಸಿಗಲ್ಲ ಅಂತ. ನಾವು ಓಡಿ 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 ಗೋಲ್ಡನ್ ಟೆಪ್ಪನ್ನು ಮುಗಿಸ್ಕೊಂಡು ಬರೋಟ್ರಾಗ ನೋಡ್ರೆ ಇಲ್ಲಿ 4 ಗಂಟೆ ಸ್ಟಾರ್ಟ್ ಅಂತ, ಏನೋ ಆನೆಗಳು ತೋರ್ಸೋಕ್ಕೆ. ಸೊ ಅಲ್ಲಿವರೆಗೂ ನಾವು ಏನು ಮಾಡಿಬಿಟ್ವಿ, ಊಟ ಮಾಡಿದ್ರೆ ಹಂಗೆ ಬಂದುಬಿಟ್ಟಿದ್ವಿ. ಹಿಂಗಾಗಿ ಅಲ್ಲಿ ನಿಲ್ಲಿಸಲಿಲ್ಲ. ಹಿಂಗಾಗಿ ಇಲ್ಲೊಂದು ಹೋಟ್ಲಿದೆ ನೋಡಿ. ಸೊ ಇಲ್ಲಿ ಮೇಲ್ಗಡೆನೆ ದುಬಾರೆ ಇನ್ ಅಂತ. ಸೊ ಇಲ್ಲಿ ಊಟ ಮಾಡೋಣ ಅಂತ. ಸೊ ಹೊಟ್ಟೆ ಕರ್ರ್ ಅಂತ ಇದೆ. ಸೊ ಬನ್ನಿ ಹೋಗೋಣ, ಮೇಲ್ಗಡೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಆಗೋಯ್ತಾ? ಇದೀವಿ ದುಬಾರೆಯಲ್ಲಿ 80 ರೂಪಾಯಿ ಊಟ. ಸೊ ಆನೆ ನೋಡೋಕೆ ಬಂದರೆ ಇಂಥ ಊಟ ಸಿಗೋದು ಮಜಾ. ಅಂದರೆ ಇವಾಗ ಬಿಸಿ ಬಿಸಿಯಾಗಿ ಅನ್ನ ಸಿಗ್ತಿದ್ರು, ಫ್ರೆಶ್ ಅನ್ನ ಬಸಿದ್ರು. ಸೊ ಹೀಗಾಗಿ ಬಿಸಿ ಬಿಸಿ ಅನ್ನ, ಅದೊಂದು ರುಚಿ. ಜಾಸ್ತಿ ಏನು ನಾಟಕಿಲ್ಲ. ಪಲ್ಯ ಕೊಟ್ಟರು, ರಸಮು, ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ, ಆಮೇಲೆ ಮೊಸರು. ಇಷ್ಟಿಗೆ 80 ರೂಪಾಯಿ. ಬಿಸಿ ಬಿಸಿಯಾಗಿದೆ. ಸ್ಟೀಮ್ ರೈಸ್, ಸಾಂಬಾರು. ಜಾಸ್ತಿ ಏನು ಸುಮ್ಮನೆ ಊಟ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಅನ್ನ ಬಿಸಿ ಒಂದಿದೆ ಅಷ್ಟೇ. ನಾರ್ಮಲ್ ಸರ್. ಟೊಮೆಟೊ ರಸಂ. ಅಪ್ಪ ಮಸ್ತ್ ಊಟ ಆಯಿತು. ಏನಿಲ್ಲ, ಬೇಸಿಕ್ ಅನ್ನ, ಪಲ್ಯ, ಸಾರು, ರಸಮು, ಮೊಸರು. ಅನ್ನ ಬಿಸಿ ಇತ್ತು. ಸೊ ಸೆಕೆಂಡ್ ಅನಿಸುತ್ತೆ. ಈಗ ಕುಕ್ಕರ್ ಹೊರಗೆ ತೆಗೆದ, ಹಿಂಗಾಗಿ ಬಿಸಿ ಬಿಸಿ ಅನ್ನ ಸಿಕ್ತು. ನಾರ್ಮಲ್ ಕಾರ್ಬಳಿ, ನಾರ್ಮಲ್ ಸಾರು. ಸೊ ಅದೇನೋ ಅಂತಾರಲ್ಲ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ, ಆ ಥರ. ಇಲ್ಲಿದ್ರೆ ಬರೀ ಚಾಟ್ಸ್ಗಳು, ಆಳು ಮುಳ್ಳೆಲ್ಲ ಅದಾವು. ಬೇಡ ನಮಗೆ ಮಧ್ಯಾಹ್ನ ಊಟ ಇರಲಿ ಅಂತ ಊಟ ಹೊಡ್ಕೊಂಬಂದ್ವಿ. ಚಲೋ ಇತ್ತು, ಖುಷಿ ಆಯಿತು. ಹೊಟ್ಟೆ ತುಂಬ ತಿಂದ್ವಿ. ಸೊ ನಮ್ಮ ಮುಂದೆ ಎಲ್ಲ ಇರೋರೆಲ್ಲ ಮೊಸರು ಬೇಡ 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 ಅಂದರು. ಸೊ ನಾನು ಹಿಂಗಾಗಿ 2-3 ಚೆನ್ನಾಗಿ ಬಾರಿಸಿದ್ವಿ. ಓಕೆ, ಹೋಗಿ ಇವಾಗ ಎಲಿಫೆಂಟ್ ಇದೆ, ಅಲ್ಲಿ ಹೋಗೋಣ. ಆಮೇಲೆ ಬೋಟಿಂಗ್ ಇದೆ ಅಂತೆ, ಆಮೇಲೆ ಕುದುರೆ ಎಲ್ಲ ಇದೆ. ಸೊ ಆದರೆ ಟ್ರೈ ಮಾಡ್ತೀವಿ. ಓಕೆ, ಪರವಾಗಿಲ್ಲ. ಆದರೂ ಮೊಣಕಾಲಲ್ಲ, ಅಂಗಾಲ್ವರೆಗೆ ಆದರೂ ಕಾವೇರಿ ನೀರು ಬಂತಪ್ಪ, ಸಾಕಾಗ್ಬಿಟ್ಟಿತ್ತು ನಮಗೂ. ಯಾಕೆ? ಹಂಗ. ಓಕೆ ಓಕೆ. ಹಾಂ. ಚಪ್ಪಲ್ ಬೇಕಾದ್ರೆ ಬಿಡಿ, ಬೇಡಾದ್ರೆ ಬಿಡಿ ಅಂದ್ರೆ ನಾನು ಬಿಡಲ್ಲಪ್ಪ. ಅಲ್ಲಿ ಏನಿರುತ್ತೋ ಯಾವ್ರಿಗೆ ಗೊತ್ತು. ಕೈಲಿ ಹಿಡ್ಕೊಂಡು ಹೋಗೋಣ ಅಲ್ವಾ, ಮಜಾ ಬರುತ್ತೆ ಕೈ ಹಿಡ್ಕೊಂಡು. ಇವಾಗ ನದಿ ದಾಟಬೇಕು. ನದಿ ದಾಟಿ ಆನೆಯನ್ನು ನೋಡಬೇಕು. ಸುಳಿ ಇದೆ, ಎಚ್ಚರಿಕೆ. ಆರು ಮಾಡ್ಬಿಡಿ ಕಡೆಗಿರು ಹೋಗೋಣ. ಆನೆ ಸ್ನಾನ ಏನಿಲ್ಲಂತೆ, ಬರೀ ಆನೆ ನೋಡೋದಂತೆ. ಅದಕ್ಕೆ 100 ರೂಪಾಯಿ ಕೊಡೋದು. ಇಲ್ಲಿ ಕ್ಯಾಶ್ ಮಾತ್ರ. ಕ್ಯಾಶ್ ಇದ್ದವ್ರು ಬನ್ನಿ, ಇದ್ರಲ್ಲಿ ಬರಬೇಡಿ. ATM ಕಾಸು ತೊಗೊಂಬನ್ನಿ. ಪಾಪ ಇಲ್ಲಿ ಯಾವುದೋ ಪಾಪ ಬಂದ್ಬಿಟ್ಟಿದ್ರು. ಮತ್ತು ನಮಗೆ ಟ್ರಾನ್ಸ್ಫರ್ ಮಾಡಿ, ಅದು ಮಾಡಿ, ಇದು ಮಾಡಿ ಅಂದ್ಕೊಂಡು ನನ್ನ ಹತ್ರ 500 ರೂಪಾಯಿ ಯಾವುದಕ್ಕೋ ಫಸ್ಟ್ ಟೈಮ್ ಇತ್ತು. ಹಿಂಗಾಗಿ ಅವ್ರದ್ದು ನಾವು ಕೊಟ್ಟು ಕರ್ಕೊಂಬಂದ್ವಿ. ಅವರು ಫೋನ್ಪೇ ಮಾಡ್ತೀನಿ ಅಂತ ನಂಬರ್ ಇಸ್ಕೊಂಡ್ರು. ಕನ್ಫರ್ಮ್ ಆದಮೇಲೆ ಹೇಳ್ತೀನಿ. ನೋಡಿ, ಕಾವೇರಿ, ಧನಂಜಯ, ಕಂಜನು, ಅಜಯ, ಪ್ರಶಾಂತ, ಹರ್ಷ, ಸುಗ್ರೀವ, ಶ್ರೀರಾಮ, ಗೋಪಿ ಇವೆಲ್ಲನೂ ದಸರಾ. ಆನೆ ತನ್ನ
ಜೀವಿತಾವಧಿಯಲ್ಲಿ 18,25,000 ಮರಗಳ ಬೆಳವಣಿಗೆಗೆ ಕಾರಣವಾಗಿದೆ. ಓ ಮೈ ಗಾಡ್. ಅಲ್ಲಿ ಹೋಗ್ಬೋದಾ? ಇಲ್ಲಿ ಸರ್ ದಸರಾನೇ ಯಾವುದಿದೆ ಇಲ್ಲಿ? ದಸರಾನೆಗಳು ಇದಾವೆ ಸರ್, ಬರ್ತವೆ. ಖುಷಿ ಸಿಟ್ ಆಶೀರ್ವಾದ ಬೇಕಾ ಸರ್? ಆಶೀರ್ವಾದ. ಹಾಂ ಸರ್. ಎಷ್ಟು ಅದಕ್ಕೆ ಎಷ್ಟು? ಖುಷಿ ಆಶೀರ್ವಾದ 50 ರೂಪೀಸ್. ಕಾಸೇ ಇಲ್ಲ ನಮ್ಮ ಹತ್ರ. ಯು ಪಿ ಐ ನಡೀತಾ? ಇಲ್ಲ ಸರ್, ಅದೆಲ್ಲ ನಮ್ಮ ಹತ್ರ ಇಲ್ಲ. ಅಲ್ಲಿ ಎಲ್ಲ ಕೊಟ್ಬಿಟ್ರೆ ಅಲ್ಲಿ ಖುಷಿ ಸಿಟ್ ಫೀಡಿಂಗ್ ಮಾಡ್ಬೋದು 5 ಗಂಟೆಗೆ. ಫೀಡಿಂಗ್ ಮಾಡ್ಬೋದು ಅಂತ ಹೇಳಿದ್ರು ಅವರು. ಪಾಪ ಹಸುವಾಗಿದೆ ನೋಡೋದಕ್ಕೆ. ದಸರಾನೇ ಯಾವುದಿದೆ? ಪಾಪ ಹಸುವಾಗ್ಬಿಟ್ಟಿದೆ ಅದು. ಬನ್ನಿ ಬನ್ನಿ ಸರ್, ಬಿದ್ದಿದೆಲ್ಲ ಆಯ್ಕೊಂಡು ತಿಂತಾ ಇದೆ. ಇಲ್ಲಮ್ಮ ಖರ್ಚು ಮಾಡಿಲ್ಲ ಅಣ್ಣ. ಯಾವುದಿದೆ ಹೆಸರು? ಧನಂಜಯ. ದಸರಾದು ದಸರಾನೇ ಅಲ್ಲ? ಒಳ್ಳೆ ದಸರಾನೇ ಇದು. ಧನಂಜಯ ನೋಡಿ ಹೆಂಗಿದ್ದಾನೆ ಬಲಿಷ್ಠವಾಗಿ. ಓಬರ್ ಬಾಯ್. ಹೆಸರು ಚಿಕ್ಕ ಪುಟ್ಟಾನೆ. ಹಾಂ, ಊಟ ಹಾಕ್ತಾರಿಲ್ಲ? ಬಾಯ್ಲೆ ಬಾಯ್ಲೆ ನೋಡಿ. ಜನ ಮರಳು, ಜಾತ್ರೆ ಮರಳು. ಒಬ್ಬೊಬ್ಬರಿಗೆ 100 ರೂಪಾಯಿ, ಚಿಕ್ಕ ಮಕ್ಕಳಿಗೆ 50 ರೂಪಾಯಿ. ಮತ್ತು ಇಲ್ಲಿ ಬಂದಮೇಲೆ ಆಶೀರ್ವಾದ ಫೋಟೋ, ಅದಕ್ಕೆ ಬೇರೆ 50 ಎಕ್ಸ್ಟ್ರಾ. ಹಾಂ, ಏನು ಮಾಡ್ತೀರಾ ಇದು? ಯಾವ ದಸರಾ ಇದ್ದಂಗಿದೆ ಗುರು. ಸರ್ ಹೆಸರೇನು ಇದು? ಶ್ರೀರಾಮ. ಇದು ಅಲ್ಲ ದಸರಾನೇ ಅಲ್ಲ ಇದು? ಶ್ರೀರಾಮ ಹಿಂಗೆ ಮಾಡಿ, ಹಿಂಗೆ ಮಾಡು. ನೀ ಯಾಕೆ ಮಾಡ್ತೀಯ? ಕಾಸು ಕೊಟ್ಟರೆ ಮಾಡ್ತೀಯ, ಇಲ್ಲಾಂದ್ರೆ ಮಾಡಲ್ಲ. ಹಾಂ, ಶ್ರೀರಾಮ್. His name is Sriram. Yeah, he is this one. Dasara elephant. ಬರಲಿ ನೋಡಿ. ಮೊನ್ನೆ ಕಾರ್ಯಾಚರಣೆ ಮಾಡಿದ್ರಲ್ಲ ಕರಡಿ ಆನೆ, ಅದು ಇಲ್ಲೇ ಇದರಲ್ಲಿ ಇಟ್ಟಿದ್ದಾರೆ ಪಾಪ. ಅದನ್ನ ಇವಾಗ ಪಳಗಿಸ್ತಾ ಇದ್ದಾರೆ. ಅದು ಎಷ್ಟು ಬೇಕೋ ಅಷ್ಟು ಊಟನ ಕೊಡ್ದೇ ಕಮ್ಮಿ ಕೊಟ್ಟು ಮಾತು ಕೇಳಂಗೆ ಮಾಡಿ ನೋಡಿ. ಚೆನ್ನಾಗಿದೆಯಾ ಗುರು, ಆರಾಮಾಗಿ. ಎಲ್ಲ ಬೇಕಿತ್ತ ನಿಮಗೆ ಕರಡಿ? ನೋಡಿ ಅಲ್ಲೊಂದು ಆನೆ ಇದೆ, ಒಂದು ಗಂಟ ಮಾತ್ರ ಇದೆ. ಕನ್ನಡ ಕನ್ನಡ ಕನ್ನಡ. ಈ ನೋ ಕನ್ನಡ? I don't know Kannada. You listen only Kannada. It's the language of heart, not language. ಮುಂದಿನ ನಿಲ್ದಾಣ ಸಿಲ್ಕ್ ಬೋರ್ಡ್. ಗುಡ್ ಬಾಯ್. ಬೆಲ್ಲು, ಉಪ್ಪು, ಹಾಂ ಬೆಲ್ಲ 50 ರೂಪಾಯಿ ಕೊಟ್ಟರೆ ನಿಮ್ಮ ಹತ್ರ ಅವರು ತಿನ್ಸಕ್ಕಿಸ್ತಾರೆ. ಅದನ್ನ ಸುಳ್ಳು ಸುತ್ತೋದು. ಗುಡ್ ಗುಡ್. ನೀವು ಯಾವ ಆನೆ ನೋಡ್ಕೊಳ್ಳೋದು? ಇದು ದಸರಾ ಆನೆ ಅಲ್ಲ? ದಸರಾ ಮೊದಲು ಐತಿತ್ತು, ಇವಾಗಿಲ್ಲ. ಹಾಂ ಹಾಂ ಹಾಂ. ಯಾಕೆ ವಯಸ್ಸಾಯ್ತು ಅಂತನಾ? ವಯಸ್ಸಾಗಿಲ್ಲ ಅಂತಲ್ಲ, ಇವಾಗ ಯಾಕಂತ ಗೊತ್ತಿಲ್ಲ, ಕಳ್ಸೋದಿಲ್ಲ. ಹ್ಞೂ ಹ್ಞೂ ಹ್ಞೂ. ಎಂತ 50 ರೂಪೀಸ್ 50 ರೂಪೀಸ್. ಫೀಡಿಂಗ್ 50 ರೂಪಾಯಿ 50 ರೂಪಾಯಿ 50 ರೂಪಾಯಿ. ಹಾಗಾಗಿ ఆయన ఇస్తాడు, నువ్వు తీసుకోవద్దు, ఆయన ఇస్తాడు. ಏಕೆನಾ ಸರ್? నేను
ಖುಷಿ ಧೂಳ ಇದೆ ಬಾ ಗುಡ್ ಇನ್ನೊಂದು ಮಾಡಿ ಮಾಡಕ್ಕೆ ತೋರಿಸ್ಕೊಡಪ್ಪ ನಾವು ನಿಮಗೆ ತೋರಿಸ್ಕೊಡ್ತೀವಿ ಆನೆಗೆ ಊಟ ರೆಡಿ ಮಾಡ್ತಾರೆ ಅಂತ ಫುಲ್ಲು ನದಿಗಲ್ಲ ಫುಲ್ಲು ಬಡ ಇರಲ್ಲ ಕಲ್ಲಿ ಹುಡುಕ್ತೈತದ ಸೈಡ್ ಇದ್ದೀನಿ ಸೈಡ್ ಶೋಭಾಗಿದೆ ಥ್ಯಾಂಕ್ ಯು ನೋಡಿ ಯಾವುದೋ ಸಿಕ್ಕಾಪಟ್ಟೆ ರಶ್ ಅವರು ಬರ್ಗರು ಗಿರ್ಗರು ಫ್ರೆಂಚ್ ಫ್ರೈ ಮ್ಯಾಗಿ ಎಲ್ಲ ಇದೆ ಹಿಂಗಾಗಿ ಫುಲ್ ರಶ್ಶು ನಾವಿದ್ದೀವಿ ಈಗ ದುಬಾರಿ ಅಲ್ಲಿ ಯಾಕಂದರೆ ಇದು ಎಕ್ಸಿಟ್ ಬಂದ ತಕ್ಷಣ ಇಲ್ಲಿದೆಯಲ್ಲ ಹಿಂಗಾಗಿ ಒಳ್ಳೊಳ್ಳೆ ಇದು ಪೋಸ್ಟೆಲ್ಲ ಹಾಕಿದ್ದಾರೆ ಹಿಂಗಾಗಿ ಅಟ್ರಾಕ್ಟಿವ್ ಆಗಿ ಬಂದು ಸೀದಾ ಇಲ್ಲೇ ಬರ್ತದೆ ಮಸ್ತ್ ಆನೆ ನೋಡಿದ್ಮೇಲೆ ಈಗ ಫ್ರೆಂಚ್ ಫ್ರೈ 150 ರೂಪೀಸ್ ದುಬಾರಿ ಸ್ವಲ್ಪ ದುಬಾರಿ ಆಗಿದೆ ಟೀ ಬಂದು 25 ರೂಪಾಯಿ ಇದು ಬಂದು 150 ರೂಪಾಯಿ ಆರ್ಡ್ರ್ ಮಾಡಿಬಿಟ್ಟಿದ್ವಿ ಏನು ಮಾಡೋಕ್ಕಲ್ಲ ಪರವಾಗಿಲ್ಲ ಕ್ವಾಂಟಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ತಿಂದ್ಬಿಟ್ಟು ಸೊ ಇವಾಗ ನೆಕ್ಸ್ಟು ಹುಡುಕಾಟ ಸೊ ಜಾಗ ಹುಡ್ಕಾಟ ಹೋಗಿ ಆಮೇಲೆ ಸೆಟ್ಲ್ ಆಗೋಣ ಓಕೆ ಸಾಕಾಗಿದೆ